ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯಣ, ಶರದೃತು, ಆಶ್ವೀಜ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ದ್ವಾದಶಿ ತಿಥಿ ಇದೆ. ಸಂಧ್ಯೆಯ ವೇಳೆಗೆ ಪ್ರದೋಷವು ಮಧ್ಯಾಹ್ನವೇ ಪ್ರದೋಷ ಅಂದರೆ ತ್ರಯೋದಶಿ ಶುರುವಾಗುತ್ತೆ. ಹೀಗಾಗಿ ಪ್ರದೋಷ ಪೂಜೆ ಈ ದಿವಸವೇ ಇದೆ. ಹೀಗಾಗಿ ಶನಿ ಪ್ರದೋಷ ಬಂದಿರತಕ್ಕಂಥದ್ದು. ದ್ವಿದಳ ಧಾನ್ಯ ವ್ರತ ನಾವು ಆಷಾಢ ಮಾಸದಿಂದ ನೋಡ್ಕೊಂಬಂದ್ವಲ್ಲ, ಶಾಖವ್ರತಿಯಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಕ್ಷೀರ, ದಧಿ ಮತ್ತು ಈಗ ದ್ವಿದಳ ಧಾನ್ಯ. ಈ ದ್ವಿದಳ ಧಾನ್ಯ ಅಂದರೆ ಬೇಳೆ, ಕಾಳುಗಳು ಇತ್ಯಾದಿ ಇವುಗಳ ಆಹಾರವನ್ನು ವರ್ಜ್ಯ ಮಾಡ್ತಕ್ಕಂಥದ್ದು ಈಗ ಸಿಗಲ್ಲ, ಅದರ ಅಭಾವ ಅಂತ. ಹಿಂದೆ ಇತ್ತು. ಅಲ್ಲೆಲ್ಲ ಸಲಕರಣೆಗಳನ್ನು ಸಾಗಿಸ್ಲಿಕ್ಕೆ ವಸ್ತುಗಳನ್ನು, ಮೂಲಭೂತ ವಸ್ತುಗಳು ಬಹಳ ಬೇಗ ಸಿಗ್ತಾ ಇರಲಿಲ್ಲ. ಬಹಳ ಹಿಂದೆ ಆಗ ಕಷ್ಟ ಇತ್ತು ಎಲ್ಲದಕ್ಕೆ. ಈಗಿನ ಹಾಗೆ ಎಲ್ಲದರ ಅಭಿವೃದ್ಧಿ ಹೆಚ್ಚು. ಆ್ಯಕ್ಚುಲಿ ನಾವು ಸುವರ್ಣ ಯುಗದಲ್ಲಿ ಇದ್ದೀವಿ ಅಂತ ಹೇಳಬೇಕು. ಆದರೆ ಇದು ಅತಿಯಾಗಿ ಜನರಲ್ಲಿ ದ್ವೇಷ, ಈರ್ಷ್ಯೆ ಇವುಗಳು ಪ್ರಾರಂಭ ಆಗಿಬಿಟ್ಟಿದೆ. ಇದಿನ್ನು ಯಾವ ಸುವರ್ಣ ಕಾಲ ಅಂತ ಹೇಳೋಣ ಅಂತ ಅನಿಸುತ್ತೆ ಕೊನೆಗೆ. ಆದರೆ ಸಾಮಗ್ರಿಗಳು ಮನುಷ್ಯನಿಗೆ ಬಳಕೆ ಇದೆ. ಅತಿಯಾಗಿ ಅವನಿಗೆ ಲಭ್ಯವಾದರೆ ಕೋಲಾಹಲವೇ ಆಗೋದಲ್ವ, ದಾರಿದ್ರ್ಯವೇ ಇರಬೇಕೇನೋ. ಆಗ ಬಡತನದಿಂದ ಏನಾಗುತ್ತೆ, ಅದಕ್ಕಾಗಿ ದುಡಿಯೋಣ ಅನ್ನೋ ಮನಸ್ಸು ಬರುತ್ತೆ ಎಲ್ಲರಲ್ಲಿ. ಎಲ್ಲರೂ ಒಟ್ಟಾಗಿ ಒಂದು ದುಡಿತಾರೆ. ಹೀಗಾಗಿದೆ ಪರಿಸ್ಥಿತಿ. ಇರಲಿ ಬಿಡಿ. ಇದನ್ನು ಎಷ್ಟು ಬಾರಿ ಹೇಳಿದ್ರೂ ಒಂದು ಮಾತಿದೆ, ನ ಕದಾಚಿತ್ ಅನೀದೃಶಂ ಜಗತ್ತು ಅಂತ. ಜಗತ್ತು ನಾವು ಅಂದ್ಕೊಳ್ತೀವಿ, ಕಾಲ ಕೆಟ್ಟೋಯ್ತಲ್ಲಪ್ಪ, ಯಾಕೆ ಹೀಗಾಗೋಯ್ತಲ್ಲ, ಹಿಂದಿನ ಕಾಲದಲ್ಲಿ ಹೀಗಿರಲಿಲ್ಲ ಅಂತೆಲ್ಲ ಅಂದ್ಕೊಳ್ತೀವಿ. ವಸ್ತುತಃ ಎಲ್ಲ ಕಾಲದಲ್ಲೂ ಹೀಗೇ ಇರುತ್ತೆ. ನಾವು ಎಲ್ಲಿಂದ ಗಮನಿಸ್ಕೊಳ್ಳೋದು? ಕೃತಯುಗದಲ್ಲೋ, ತ್ರೇತಾಯುಗದಲ್ಲೋ, ದ್ವಾಪರಯುಗದಲ್ಲೋ ಎಲ್ಲ ಕಡೆಯೂ ಕಥೆಗಳನ್ನು ನಾವು ಕೇಳಿಲ್ವಾ? ವಸ್ತುತಃ ಇದರ ಹೊರತಾಗಿ ಇನ್ನೇನೂ ಇಲ್ಲ. ಇವಾಗ ಏನು ಸಂಭವಿಸ್ತಾ ಇದೆಯೋ ಅದು ಎಲ್ಲ ಕಾಲದಲ್ಲೂ ಇದ್ದದ್ದೇ. ಅದು ಮತ್ತೆ ಆಗ್ತಾ ಇದೆ ಅಷ್ಟೇ. ನಮಗನ್ಸುತ್ತೆ ಏನೋ ಕಲಿಯುಗದಲ್ಲಿ ಇದ್ಬಿಟ್ಟು ಈ ಥರ ಇದೆಯಲ್ಲಪ್ಪ, ಈ ಥರ ಬದುಕ್ತಾ ಇದ್ದೀವಲ್ಲ ಅಂತ ಅನಿಸುತ್ತೆ. ವಸ್ತುತಃ ಎಲ್ಲ ಕಾಲದಲ್ಲೂ ಇಂಥ ಸಮಸ್ಯೆಗಳಿದ್ದಾವೆ. ಇದಕ್ಕಿನ್ನ ಬರ್ಬರವಾಗಿ, ಇದಕ್ಕಿನ್ನ ಘೋರವಾಗಿರ್ತಕ್ಕಂಥದ್ದನ್ನೆಲ್ಲ ದೇವತೆಗಳಿಗೂ ಬರಲಿಲ್ಲ, ಸಂಕಟ ತಪ್ಪಲಿಲ್ಲವಲ್ಲ. ಎಷ್ಟು ಬಾರಿ ಇಂದ್ರ ಅಡಗಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂತು. ಎಷ್ಟು ಬಾರಿ ದೇವತೆಗಳು, ರಾವಣಾಸುರ ಅಂತೂ ನವಗ್ರಹಗಳನ್ನೇ ಮೆಟ್ಟಲು ಮಾಡಿಕೊಂಡಿದ್ದ ಅಂತ ಕಥೆ ಕೇಳಲ್ವ ನಾವು. ಹೀಗೆ ತಪ್ಪಿದ್ದಿಲ್ಲ ಅದು. ಹೀಗಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಷ್ಟೇ. ಅಂತೂ ಈ ದಿವಸ ಇನ್ನೊಂದು ವಿಶೇಷವಾದದ್ದು ಏನು, ಶನಿ ಪ್ರದೋಷ. ಶನಿ ಪ್ರದೋಷ ನೋಡಿ, ವೃತ್ರಾಸುರನ ಸಂಹಾರಕ್ಕಾಗಿ ಶನಿ ಪ್ರದೋಷ ಆಚರಣೆ ಮಾಡಿದ್ರಂತೆ ದೇವತೆಗಳೆಲ್ಲ ಸೇರಿ. ಅಪ್ಪ ಇವನ್ನ ಕಾಟ ಸಾಕಾಗಿ ಹೋಯಿತು, ಹೇಗಪ್ಪ ಇವನನ್ನು ಇದರಿಂದ ಹೊರಗೆ ಬರೋದು? ಆವಾಗಲಿಂದಲೂ ಇದೆ ಮನುಷ್ಯನಿಗೆ. ನಾವು ಸಮಸ್ಯೆ ಅಂದ್ಕೋತೀವಲ್ಲ, ಇದರಿಂದ ಹೊರಗೆ ಬರೋದು ಹೇಗಪ್ಪ, ಈ ಸಂಕಟದಿಂದ ಹೊರಗೆ ಬರೋದು ಹೇಗೆ? ದೇವತೆಗಳಿಗೂ ಇತ್ತು. ಆ ವೃತ್ರಾಸುರ ಅಂತಕ್ಕಂಥವ್ನು ಕೊಡ್ತಾ ಇದ್ದ ಕಾಟಕ್ಕೆ ಅವನಿಂದ ನಾವು ಹೇಗೆ ಹೊರಗೆ ಬರೋದು ಅಂತ ದೇವತೆಗಳೆಲ್ಲ ಒಂದು ಸಲ ಯೋಚನೆ ಮಾಡಿ, ಇದಕ್ಕೆ ಶತ್ರು ಸಂಹಾರಕ್ಕೆ ಇರ್ತಕ್ಕಂಥ ದಿವ್ಯವಾದದ್ದು ಅಂತಂದರೆ ಶನಿ ಪ್ರದೋಷ. ಇದನ್ನು ಮಾಡೋಣ, ಪ್ರದೋಷ ಕಾಲದಲ್ಲಿ ಪೂಜೆ. ಹೀಗಾಗಿ ಕಲಶ ಸ್ಥಾಪನೆ ಮಾಡಿ, ಸಾಂಬ ಸದಾಶಿವರ ಸ್ಥಾಪನೆ ಮಾಡಿ, ಅವರನ್ನು ಆವಾಹನೆ ಮಾಡಿ, ಶಿವನಲ್ಲಿ ಅವನಲ್ಲಿ ಇದೆ ಅಲ್ವಾ, ಸಕಲ ಶಸ್ತ್ರಾಸ್ತ್ರಗಳಿಗೆ ಮೂಲ ಗಣಿಯಾಗಿದ್ದಾನವನು ಪರಮೇಶ್ವರ. ಹೀಗಾಗಿ ವಿಶ್ವಾಮಿತ್ರರು ಅದಕ್ಕಿಂತ ಪೂರ್ವದಲ್ಲಿ ಅವರು ಕೌಶಿಕನಾಗಿದ್ದಾಗ ಅವನು ಶಸ್ತ್ರಾಸ್ತ್ರಗಳನ್ನು ಪಡಿಬೇಕು ಅಂತ ಹೇಳಿ ಯಾರನ್ನು ಪೂಜಿಸಿದ? ಶಿವನನ್ನೇ. ಅಷ್ಟು ಘೋರವಾದ ತಪಸ್ಸನ್ನು ಮಾಡಿ ಅವನಲ್ಲಿರ್ತಕ್ಕಂಥ ಎಲ್ಲ ಬಗೆಯ ಆಯುಧಗಳನ್ನು, ಎಲ್ಲ ಬಗೆಯ ವಿಶೇಷ ಅಸ್ತ್ರ ಶಸ್ತ್ರಗಳನ್ನೆಲ್ಲ ಪಡೆದ.
ಅಷ್ಟು ಪಡ್ಕೊಂಬಂದು ಮಂತ್ರದ ಮುಂದೆ ಅದೇನೂ ಇಲ್ಲ ಅಂತ ಅನಿಸಿ ಮತ್ತೆ ಅವನು ಬ್ರಹ್ಮವಸ್ತು ಕಡೆಗೆ ಹೋದ. ಆಮೇಲೆ ಗಾಯತ್ರಿ ದರ್ಶನ ಆಯಿತು, ಅದು ಬೇರೆ ಕಥೆ. ಅಂತೂ ಶಿವನಲ್ಲಿ ಇದೆ ಅಸ್ತ್ರ ಶಸ್ತ್ರ ಯಾವುದು ಬೇಕು ಅದಕ್ಕೆಲ್ಲ ಅವನೇ ಅಧೀಶ್ವರ. ಅರ್ಜುನನು ಅದನ್ನೇ ತಪಸ್ಸು ಮಾಡಿ ಅವನು ಪಾಶುಪತಾಸ್ತ್ರ ಪಡೆದ. ಹೀಗೆ ಏನಾದರೂ ಗೆಲ್ಲಬೇಕು, ಶತ್ರುಗಳನ್ನು ಮರ್ದನ ಮಾಡಿಕೊಳ್ಬೇಕು, ಯಾವುದೋ ಒಂದು ವಿಶೇಷವಾದ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾನೆ ಅವನು. ಅಸ್ತ್ರ ಅಂತಂದ್ರೆ ಏನು ಬಿಲ್ಲು ಬಾಣ ಅಂತಲೇ ಅರ್ಥ ಅಲ್ಲ, ತಂತ್ರಗಳು ಆಗಬಹುದು. ಅದು ಕೇಸ್ ಹಾಕ್ಬಿಡ್ತಾರೆ, ಅದೆಲ್ಲ ಅಸ್ತ್ರಗಳೇ. ಇನ್ಯಾವುದೋ ಒಂದು ಆರೋಪ ಮಾಡಿಬಿಡ್ತಾರೆ, ಇನ್ಯಾವುದೋ ಇನ್ನೇನೋ ಹೀಗೆ ಬಂದುಬಿಡುತ್ತೆ. ಇವುಗಳಿಂದ ಹೊರಗೆ ಬರೋದು ಹೇಗೆ? ಅದಕ್ಕೆ ಸಾಂಬ ಸದಾಶಿವರ ಪ್ರಾರ್ಥನೆ. ಅದು ತ್ರಯೋದಶಿ ಕಾಲದಲ್ಲಿ, ಅದು ನಿಶೆ ಪ್ರಾರಂಭವಾಗುವ ಕಾಲದಲ್ಲಿ ಅದನ್ನೇ ಪ್ರದೋಷ ಕಾಲ ಅಂತ ಕರೀತಕ್ಕಂಥ. ಗಣರಾತ್ರಿಂ ಏನು ಅಲ್ಲಿ ಪ್ರದೋಷವು ರಜನಿ ಮುಖಂ ಅಂತ ಬರುತ್ತೆ ಅಮರಕೋಶದಲ್ಲಿ. ಆ ಸಂಧ್ಯೆ ಕಳೆದು ರಾತ್ರಿ ಪ್ರವೇಶ ಆಗುವ ಕಾಲದಲ್ಲಿ ಸಾಂಬ ಸದಾಶಿವರನ್ನು ಸ್ಥಾಪನೆ ಮಾಡಿ ಕಲಶದಲ್ಲಿ 32 ದೀಪಗಳನ್ನು ಹಚ್ಚಿ ಅಲ್ಲಿ ಮೌನ ವ್ರತ, ಮೌನದಲ್ಲಿ ಪರಶಿವನನ್ನು ಸಾಂಬ ಸದಾಶಿವರನ್ನು, ಸಾಂಬ ಅಂತಂದರೆ ಅಂಬಾ ಸಹಿತವಾಗಿ ತಾಯಿ ಸಹಿತವಾದ ಪರಮೇಶ್ವರ ಅಂತ. ಹೀಗಾಗಿ ಶಿವಶಕ್ತಿಯರನ್ನು ಆರಾಧಿಸಬೇಕು ಅಂತ. ಭೃಂಗಿರಿಟಿ ಸಹಿತ ಶಿವನ ಗಣಗಳೇನಿದೆ ಕೈಲಾಸದಲ್ಲಿ ಕಾಣ್ತಕ್ಕಂಥ ಗಣಗಳು, ಆ ಗಣ ಸಹಿತವಾಗಿ ಶಿವನನ್ನು ಈ ದಿವಸ ಅರ್ಚನೆ ಮಾಡೋದರಿಂದ, ಪೂಜಿಸೋದರಿಂದ, ಷೋಡಶೋಪಚಾರ ಪೂಜೆ ನೆರವೇರಿಸಿ ಶಿವನಿಗೆ ಪ್ರೀತ್ಯರ್ಥವಾಗಿ ಪ್ರಸಾದ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ತಗೊಳ್ಬೇಕು. ಆಗ ನೋಡಿ ಎಂಥ ಶತ್ರುಗಳು ಕೂಡ ದೂರ ಆಗಿಬಿಡ್ತಾರೆ. ಹೀಗಾಗಿ ಪ್ರದೋಷ ಪೂಜೆ ಅದು ಪ್ರತಿ ತ್ರಯೋದಶಿಯಲ್ಲಿ ಯಾರು ಪ್ರದೋಷ ಪೂಜೆ ಮಾಡ್ತಾರೋ ಸಾಮಾನ್ಯವಾಗಿ ಅವ್ರಿಗೆ ಶತ್ರುಗಳಿರೋದಿಲ್ಲ, ಹತ್ತಿರಕ್ಕೂ ಬರೋದಿಲ್ಲ ರೀ. ನೀವು ಪ್ರಯತ್ನ ಮಾಡಿ ನೋಡಿ, ಶ್ರದ್ಧೆಯಿಂದ ನೀವು ತ್ರಯೋದಶಿಯಲ್ಲಿ ಈ ಒಂದು ಏನು ಪ್ರದೋಷ ಪೂಜೆಯನ್ನು ಮಾಡಿದರೆ ಅದರ ಫಲ ಅವ್ರಿಗೆ ಗೊತ್ತಾಗುತ್ತೆ. ಹೇಗಪ್ಪ ಇದರಿಂದ ಹೊರಗೆ ಬಂದೆ ಅಂದರೆ ಪ್ರದೋಷ ಪೂಜೆ ಕಾರಣ. ಯಾರು ನನಗಿವತ್ತು ಶತ್ರುಗಳಿಲ್ಲ ಅಂತ ಕಾರಣ ಸಾಂಬ ಸದಾಶಿವರ ಆರಾಧನೆ ಇಂಥ ಒಂದು ವಿಶಿಷ್ಟವಾದ ಫಲ ಕೊಡ್ತಕ್ಕಂಥದ್ದು. ಹೀಗಾಗಿ ಈ ದಿವಸ ಶ್ರದ್ಧೆಯಿಂದ ಶನಿವಾರ ಸೋಮ ಪ್ರದೋಷ, ಶನಿ ಪ್ರದೋಷ ಎರಡು ಬಹಳ ವಿಶೇಷವಾದದ್ದು. ಇಂಥದ್ದೊಂದು ಕಾಲ ಮತ್ತೆ ಸಿಗೋದಕ್ಕೆ ಮತ್ತೆ ಸ್ವಲ್ಪ ಕಾಯಬೇಕಾಗತ್ತೆ. ತಪ್ಪಿಸಬೇಡಿ ಈ ದಿವಸ. ಹೋಗಿ ದೇವಸ್ಥಾನದಲ್ಲಾದರೆ ದೇವಸ್ಥಾನದಲ್ಲಿ, ಮನೆಗೆ ಸಾಧ್ಯವಾದರೆ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ. ನಿಮ್ಮ ಅಂತರಂಗ ಬಹಿರಂಗ ಎಲ್ಲ ಶತ್ರುಗಳು ಕೂಡ ದೂರ ಆಗಿ, ನಿಮ್ಮೊಂದು ಶತ್ರುಗಳು ದೂರ ಆದರೆ ನಮಗೇನಾಗುತ್ತೆ, ಶಾಂತತೆ ಉಂಟಾಗುತ್ತೆ. ಅಪ್ಪ ಯಾರ ತಂಟೆ ಇಲ್ಲಪ್ಪ, ನಿರಾಳವಾಗಿದ್ದೀನಿ, ಈ ಭಾವನೆ ಅದು ಯಾವಾಗ ಶತ್ರುಗಳಿಲ್ಲದಾಗ ಅದು ಉಂಟಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಪ್ರದೋಷ ಪೂಜೆಯ ಫಲಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರವಿ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/7/1984, ಸಮಯ 9:30 ಬೆಳಗ್ಗೆ. ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರವಿ ಅವರ ಪ್ರಶ್ನೆ ಸ್ವಂತ ಮನೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಕುಜನ ಶನೇಶ್ವರ ಜೊತೆಗಿದ್ದಾನೆ ತೃತೀಯದಲ್ಲಿ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ರಾಹು ಕುಜ ಭುಕ್ತಿ ನಡೀತಾ ಇದೆ, ಅಂದರೆ ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ. ಹೀಗಾಗಿ ನಿಮಗೀಗ ಸ್ವಲ್ಪ ಹಿನ್ನಡೆಯ ಕಾಲ ಇದೆ. ಈಗ ಪ್ರಯತ್ನ ಬೇಡ. ಮುಂದಿನ ಆಗಸ್ಟ್ ನಂತರ, ಮುಂದಿನ ನವರಾತ್ರಿ ವೇಳೆಗೆ ನಿಮ್ಗೆ ಒಳ್ಳೆಯ ಕಾಲ ಬರುತ್ತೆ ಇವರೇ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅಲ್ಲಿಂದ ತುಂಬ ಚೆನ್ನಾಗಿದೆ. ವಸ್ತುತಃ ನಿಮಗೆ 2026 ಅಂತ್ಯದಲ್ಲಿ, ಮುಂದೆ ಜನವರಿ 2027 ಜನವರಿ ಅಂದ್ಕೊಳ್ಳಿ, ಅಲ್ಲಿಂದ ನಿಮಗೆ ತುಂಬ ಚೆನ್ನಾಗಿದೆ. ಮನೆ ಕಟ್ಟಲಿಕ್ಕೆ ಆಗ ಅವಕಾಶ ಉಂಟಾಗುತ್ತೆ. ಗುರುವಿನ ಕಾರಣದಿಂದಾಗಿ ಆತಂಕ ಮಾಡ್ಕೋಬೇಡಿ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಕಾಲದ ಬಲ ಬರಬೇಕು. ಸಮಯ ನಮಗೆ ಒದಗಿಸಿದಾಗ ತಾನಾಗೇ ಶುಭ ಫಲ ಬರ್ತದೆ. ಏನು ನಿರೀಕ್ಷೆ ಮಾಡ್ತೀವೋ ಅದು ಬಂದುಬಿಡುತ್ತೆ. ಕಾಲ ಬರದ ಹೊರತು ಯಾವ ಫಲವೂ ದಕ್ಕೋದಿಲ್ಲ. ಆ ಕಾಲ, ಶುಭ ಕಾಲ ಬರಬೇಕು. ಶುಭ ಕಾಲ ನಿಮಗೆ ಶುರುವಾಗೋದು ಮುಂದಿನ ಆಗಸ್ಟ್ ನಂತರ. ಅಲ್ಲಿಂದ ಚೆನ್ನಾಗಿದೆ. ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡಿ. ಈಗ ಸಂಧಿಶಾಂತಿ ಮಾಡಿಸಿ ದಯವಿಟ್ಟು. ರಾಹು ಬೃಹಸ್ಪತಿ ಸಂಧಿಶಾಂತಿ ತಪ್ಪದೇ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ರೋಹನ್ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/8/1989, ಸಮಯ 8 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸ ಯಾವಾಗ ಸಿಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರೋಹನ್ ಅವರ ಪ್ರಶ್ನೆ ವೃತ್ತಿ ಬಗ್ಗೆ, ಕೆಲಸ ಯಾವಾಗ ಸಿಗುತ್ತೆ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನ. ಕರ್ಮಾಧಿಪತಿ ಬುಧ, ಲಗ್ನಾಧಿಪತಿಯೂ ಬುಧನೇ. ಅವನು ಲಗ್ನದಲ್ಲೇ ಇದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ತುಂಬ ಚೆನ್ನಾಗಿದೆ, ಒಳ್ಳೆಯದು.
ಮತ್ತು ಸುಖಾಧಿಪತಿ ಎಲ್ಲಿದ್ದಾನಪ್ಪ ಅಂದರೆ ನಿಮಗೆ ಈ ಕರ್ಮಸ್ಥಾನದಲ್ಲಿ ಬಂದು ಸೇರಿದ್ದಾನೆ. ಹೇಳುತ್ತಲ್ಲ, ಕರ್ಮಸ್ಥಾನದಲ್ಲಿ ಇದ್ದುಬಿಟ್ರೆ ರಾಜಮಾನ್ಯನಾಗ್ತಾನೆಂದೆ. ರಾಜಮಾನ್ಯೋ ನರೋ ಭವೇದಂತ. ಯಾವಾಗ ಸುಖಾಧಿಪತಿ ಸುಖೇಶೇ ರಾಜ್ಯಭಾವಸ್ಥೆ ರಾಜಮಾನ್ಯೋ ನರೋ ಭವೇದಂತ. ರಾಜಮಾನ್ಯತೆ ಅಂತಕ್ಕಂಥದ್ದು ಉಂಟಾಗ್ಬಿಡುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಚೆನ್ನಾಗಿದೆ. ಈಗ ಟೈಮ್ ಹೇಗಿದೆ ನೋಡೋಣ. ರಾಹು ದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲನತೆ ಇದೆ. ಹೀಗಾಗಿ ಶುಕ್ರ ನಿಮ್ಮ ಜಾತಕದಲ್ಲಿ ದುರ್ಬಲ, ನೀಚ. ಆದರೆ ನೀಚ ಭಂಗವೂ ಆಗಿದೆ, ನೀಚ ಭಂಗ ರಾಜಯೋಗವೂ ಆಗಿದೆ. ಅನುಕೂಲ ಆಗುತ್ತೆ. ನವಂಬರ್ ನಂತರದಲ್ಲಿ ನಿಮಗೆ ಈ ಶುಕ್ರನ ಸ್ಥಾನ ಬದಲಾವಣೆ ಆದ ಕೂಡಲೇ ನವಂಬರ್ ನಂತರ ಕೆಲಸ ಸಿಗುತ್ತೆ. ಯಾವಾಗ ಸಿಗುತ್ತೆ ಅಂತ ನಿಮ್ಮ ಪ್ರಶ್ನೆ ವಸ್ತುತಃ. ಯಾವಾಗ ಅಂದರೆ ನವಂಬರ್ ನಂತರದಲ್ಲಿ ಅವಕಾಶ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶಿವಕುಮಾರ್ ಅವರು ನಂಜನಗೂಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/3/1997, ಸಮಯ 2 ಗಂಟೆ ಮಧ್ಯರಾತ್ರಿ. ಅವರ ಪ್ರಶ್ನೆ, ಮದುವೆ ಮತ್ತು ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಿವಕುಮಾರ್ ಅವರ ಪ್ರಶ್ನೆ ಮದುವೆ ಜೀವನ ಹೇಗಿದೆ ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ, ತಮ್ಮದು ಲಗ್ನದಿಂದ ವಿವಾಹದ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ. ಈ ಬುಧ ರವಿಯುಕ್ತನಾಗಿ ಮೌಢ್ಯನಾಗಿದ್ದಾನೆ. ರವಿ ಇರತಕ್ಕಂಥದ್ದು 10-22ರಲ್ಲಾದರೆ 10-22-29ರಲ್ಲಿ, ಬುಧ ಇರತಕ್ಕಂಥದ್ದು 10-18ರಲ್ಲಿ 14 ಡಿಗ್ರಿ ಅಂತರ ಇರಬೇಕು ಅಂತ ಹೇಳುತ್ತೆ. ಅಷ್ಟು ಅಂತರ ಇಲ್ಲ. ಮೌಢ್ಯನಾದಾಗ ಗ್ರಹಗಳಿಗೆ ದುಸ್ತಃ ಅಂತ ಹೇಳಿದೆ. ಸುಸ್ತಾಗಿಬಿಟ್ಟಿರ್ತಾರೆ. ದುಸ್ತಃ ಅಂತಂದರೆ ಅರ್ಥ ದುಷ್ಫಲವನ್ನು ಕೊಡ್ತಕ್ಕಂಥವ್ರು ಅಂತ. ಹೀಗಾಗಿ ಅಲ್ಲಿ ಶಾಸ್ತ್ರದಲ್ಲಿ ಮಾತಿದೆ. ಯಾರ್ಯಾರಪ್ಪ ಅಂತಂದರೆ ಮೂಢೋಪಿ ರಿಪುಗೋಷ್ಟಮ ಷಡ್ವ್ಯಯಸ್ಥೋ ಅಂತ ಸೂತ್ರ. ದುಸ್ತಃ ಅಂತ ಮೂಢರಾಗಿದ್ದರೆ, ರಿಪು 6ನೇ ಮನೆಯಲ್ಲಿದ್ದರೆ, ಅಷ್ಟಮ ಅಲ್ಲಿದ್ದರೆ, ವ್ಯಯ ಅಲ್ಲಿದ್ದರೆ, ರಿಪುಗೋಷ್ಟಮ ಷಡ್ 6ನೇ ಮನೆಯಲ್ಲಿದ್ದರೆ, ವ್ಯಯ 12ನೇ ಮನೆಯಲ್ಲಿದ್ದರೆ ದುಸ್ತಃ. ಅಷ್ಟೇ ಕಥೆ ಅಂತ. ಹೀಗಾಗಿ ಬುಧಶಾಂತಿ ಮಾಡಿಸಿ. ಏನಪ್ಪ ಹಾಗಿದ್ರೆ ಮುಗಿದೋಯ್ತ ಕಥೆ ಅಂತ ಅಂದ್ಕೋಬೇಡಿ. ಯಾವಾಗ ಗ್ರಹಗಳಿಗೆ ದುರ್ಬಲತೆ ಇರ್ತದೋ ಆ ಸಂದರ್ಭದಲ್ಲಿ ಒಂದು ಸಮ್ಯಕ್ ಪ್ರಾರ್ಥನೆ, ಚೆನ್ನಾದ ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಗ್ರಹಗಳ ಅನುಗ್ರಹ ಉಂಟಾಗಿ ಒಂದು ಒಳ್ಳೆಯ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ನೀವು ವಿವಾಹ ನೋಡುವಾಗ, ಅಂದರೆ ಇನ್ನೊಂದು ಮ್ಯಾಚಿಂಗ್ ನೋಡುವಾಗ ಅವ್ರದ್ದು ಜಾತಕವನ್ನು ಪರಿಶೀಲಿಸಿಕೊಂಡು ಅಲ್ಲಿ ಲಗ್ನ ಸ್ಥಾನ, ಸಪ್ತಮ ಸ್ಥಾನ, ಸುಖ ಸ್ಥಾನ ಇವುಗಳು ಚೆನ್ನಾಗಿ ಬಲಿಷ್ಠವಾಗಿದ್ದರೆ ಅಷ್ಟು ತೊಂದರೆ ಆಗೋದಿಲ್ಲ. ಮ್ಯಾಚಿಂಗ್ ಮಾಡೋದು ತುಂಬ ಮುಖ್ಯವಾದದ್ದು. ಅದಕ್ಕೂ ಅದು ಏನು ಅಂತಂದರೆ ಅಲ್ಲಿ ಒಂದು ಫಲ ಇದೆ. ಅದನ್ನು ನಾವು ಹೇಳೋದಲ್ಲ, ಋಷಿಗಳು ಸೂಚಿಸಿದ್ದಾರೆ. ಹೀಗಿದ್ದರೆ ಸ್ವಲ್ಪ ಮಟ್ಟಿಗೆ ಅನ್ಯೋನ್ಯತೆ ಇರುತ್ತೆ ಅಂತ. ಸ್ವಲ್ಪ ಕೆಲವೊಮ್ಮೆ ಏನಾಗುತ್ತೆ, ವಿರೋಧವಾಗಿದ್ದಾಗ ಸಣ್ಣದು ಕೂಡ ವಿಚಿತ್ರವಾದ ಜಗಳ ಆಗಿಬಿಡುತ್ತೆ. ಚೆನ್ನಾಗಿದ್ದರೆ ಪ್ರಮಾದವಾಗಿರ್ತಕ್ಕಂಥದ್ದು ಕೂಡ ಆಯಿತು ನಂದೇ ತಪ್ಪು ಬಿಡಪ್ಪ ಅಂತ ಹೀಗೆ ಸರಿ ಮಾಡ್ಕೊಳ್ಳೋವಂಥ ಸ್ವಭಾವ ಇರುತ್ತೆ. ಈ ಸ್ವಭಾವ ಇದೆಯಾ ಅದು ನೋಡ್ಕೊಂಡು ಮ್ಯಾಚಿಂಗ್ ಮಾಡಬೇಕು. ಹೀಗೆ ಪ್ರಯತ್ನ ಮಾಡಿಸಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಶುಕ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ. ರವಿ ಹಾಗೂ ಮಾಂದ್ಯ ಉದಯಾಗಿದೆ, ಅದು ಈ ದಿವಸ ಕನ್ಯಾ ರಾಶಿಯಲ್ಲಿ. ಇನ್ನು ಬುಧ ಮತ್ತು ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ಇನ್ನು ರಾಹು ಜೊತೆಗೆ ಚಂದ್ರ ಸೇರಿದ್ದಾನೆ ಈ ದಿವಸ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರೆಗೆ ದಿವಸ ನೋಡಿ, ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಇದೆ. ರಾಸಾಯನಿಕ ರಸಗೊಬ್ಬರ, ಕ್ರಿಮಿನಾಶಕಗಳು, ಈ ರೀತಿಯಲ್ಲಿ ಪೆಸ್ಟಿಸೈಡ್ಸ್ ಅಂತೀವಲ್ಲ, ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಅಂಥ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಔಷಧ ವ್ಯಾಪಾರ ತುಂಬ ಚೆನ್ನಾಗಿರ್ತದೆ. ಇನ್ನು ಈ ದಿವಸ ದಾಂಪತ್ಯದಲ್ಲಿ ತಕ್ಕ ಮಟ್ಟಿಗಿನ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ನಿಮಗೆ ಶತ್ರುಗಳ ಬಾಧೆ ಇರ್ತದೆ ಈ ದಿವಸ. ಈ ರಾಜಕಾರಣದಲ್ಲಿ ಜನ ನಾಯಕತ್ವ ಅಥವಾ ಜನ ಸಾಮಾನ್ಯರ ಮಧ್ಯೆ ಇರತಕ್ಕಂಥವ್ರ ಮೇಲೆ ಆರೋಪ ಪ್ರತ್ಯಾರೋಪ ಇವುಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅಂಥದ್ದನ್ನು ಎದುರಿಸಬೇಕಾಗುತ್ತೆ ಈ ದಿವಸ. ಶತ್ರುಗಳನ್ನು ಎದುರಿಸಲಿಕ್ಕೆ ಯಾವುದು? ಪ್ರಾರಂಭದಲ್ಲಿ ಹೇಳಿದ ಹಾಗೆ ಈ ಪ್ರದೋಷ ಪೂಜೆಯಲ್ಲಿ ಭಾಗಿಯಾಗಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಮಾತಿನ ಬಲ ಚೆನ್ನಾಗಿರ್ತದೆ, ಮಾತಲ್ಲೇ ಇರ್ತದೆ ಜಾಣ್ಮೆ, ಆ ಜಾಣ್ಮೆಯ ಮಾತು ಅದರಲ್ಲಿ ಫಲ. ಇನ್ನು ಸಿಹಿ ಪದಾರ್ಥ ಸೇವನೆ ಮತ್ತು ಕೆಲಸದಲ್ಲಿ ಸ್ವಲ್ಪ ತೊಂದರೆ ಇದೆ ಇವರೇ. ಈಗ
ವೃತ್ತಿಯಲ್ಲಿ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಕಿರಿಕಿರಿಯ ವಾತಾವರಣ, ಅಸಮಾಧಾನ, ಯಾಕಾದರೂ ಇವತ್ತು ಕೆಲಸಕ್ಕೆ ಬಂದು ರಜಾ ಹಾಕ್ಬಿಡ್ಬೇಕು, ಈ ಥರದ್ದು ಒಂದು ವಾತಾವರಣ ಇದೆ ಈ ದಿವಸ. ಸ್ವಲ್ಪ ಎಚ್ಚರವಾಗಿರಿ. ಉಳಿದ ಹಾಗೆ ದಿವಸ ಮಕ್ಕಳಲ್ಲೂ ಅಷ್ಟೇ, ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ, ಅಸಮಾಧಾನ, ಮನಸ್ಸು ಸ್ವಲ್ಪ ಕೋಪದ ಕಾರಣ ಬಂದುಬಿಡುತ್ತೆ ಮಕ್ಕಳ ಸಲುವಾಗಿ. ಲಲಿತಾ ಪ್ರಾರ್ಥನೆ, ಲಲಿತಾ ಆರಾಧನೆ ಮಾಡೋದು ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ವೃತ್ತಿಯಲ್ಲಿ ಈ ದಿವಸ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ತಾಯಿ ಮಕ್ಕಳಲ್ಲಿ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು, ಸ್ವಲ್ಪ ಸಣ್ಣ ಪ್ರಮಾಣದ ಒಂದು ತೊಡಕು ಬರಬಹುದು, ಹುಷಾರು. ಇನ್ನು ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಎಚ್ಚರವಾಗಿರಿ. ಇನ್ನು ಕೃಷಿಕರಿಗೆ, ಗ್ರಾಮಗಳ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಲಹದ ವಾತಾವರಣ ಇರುತ್ತದೆ, ಸ್ವಲ್ಪ ಹೋರಾಟ, ಇನ್ನೇನೋ ಒಂದು ಕಿತಾಪತಿ ಇದ್ದರೆ ಅದನ್ನು ಬಿಡಿಸ್ತಕ್ಕಂಥದ್ದು. ಇದು ಅಲ್ಲಿ ಪಾಲ್ಗೊಂಡು ನೀವೇ ವ್ಯಥೆ ಪಡೋ ಸಾಧ್ಯತೆ ಹೆಚ್ಚಾಗಿರ್ತದೆ, ಎಚ್ಚರ ವಹಿಸಿ. ಈ ದಿವಸ ನೀವು ಈಶ್ವರ ಸನ್ನಿಧಾನದಲ್ಲಿ ವಿಶೇಷ ಪೂಜೆ, ಸೇವೆ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ರಾಶಿಯಾಧಿಪತಿ ಅಷ್ಟಮದಲ್ಲಿದ್ದಾನೆ. ಆರೋಗ್ಯದ ಕಾರಣದಿಂದ ಸ್ವಲ್ಪ ಹುಷಾರಾಗಿರಿ. ಕೋಲ್ಡು, ಕಾಫು ಅಥವಾ ಇನ್ಯಾವುದೋ ಒಂದು ಅಲರ್ಜಿ, ಈ ಥರದ್ದು ವಾಟರ್ ಇನ್ಫೆಕ್ಷನ್ ಅಲರ್ಜೀಸ್ ಅಂತೀವಲ್ಲ, ಅವುಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ, ಎಚ್ಚರ ವಹಿಸಿ. ಇನ್ನು ಉಳಿದ ಹಾಗೆ ದಿವಸ ಸ್ವಲ್ಪ ಭಯ, ಆತಂಕದ ವಾತಾವರಣ ಇರ್ತದೆ. ಸಹೋದರಲ್ಲಿ, ಸೇವಕರಲ್ಲಿ ಕಿತ್ತಾಟ, ಗಲಾಟೆ ಬಂದುಬಿಡುತ್ತೆ, ಅವರಲ್ಲಿ ಗಲಾಟೆ, ಘರ್ಷಣೆಗಳು, ಆ ಥರದ್ದೊಂದು ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ತಕ್ಕಮಟ್ಟಿಗೆ ಅನುಕೂಲ ಇದೆ, ಅಲ್ಲಿ ಕೌಶಲ್ಯ ಪ್ರದರ್ಶನ ಇದೆ, ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಮಾತಿನ ಘರ್ಷಣೆ, ಕೋಪ, ಕುಟುಂಬದಲ್ಲಿ ವಿಪರೀತ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೊರಗೆ ಹೋಗಿ ಸ್ವಲ್ಪ ಕಾಲ ಅಂತರ ಕಾಯ್ದುಕೊಳ್ಳೋದು ಕುಟುಂಬದಿಂದ, ಈ ಥರದ್ದೊಂದು ಲಕ್ಷಣ ಇದೆ, ಹುಷಾರಾಗಿರಿ. ಮತ್ತು ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಅಸಮಾಧಾನ, ಭಿನ್ನಾಭಿಪ್ರಾಯ, ವ್ಯಯ, ಅವರಿಂದಾಗಿ ನಿನ್ನಿಂದಾಗಿ ಹಾಳಾಯಿತು, ನಿನ್ನಿಂದಾಗಿ ಖರ್ಚಾಯಿತು, ನಿನ್ನಿಂದಾಗಿ ಈ ಥರ ಒಂದು ಆರೋಪಗಳು, ಘರ್ಷಣೆಗಳು ಶುರುವಾಗೋ ಸಾಧ್ಯತೆ ಇರುತ್ತೆ, ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಇನ್ಫೆಕ್ಷನ್ಸ್, ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಕೂಡ ಇದೆ, ಸ್ವಲ್ಪ ಎಚ್ಚರವಾಗಿರಿ. ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ತಕ್ಕಮಟ್ಟಿಗಿನ ಅನುಕೂಲ, ಸಣ್ಣ ಪ್ರಮಾಣದಲ್ಲಿ ಓಕೆ ಥರ ಇದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ಕಾರಣದಿಂದ ನೀವು ಕೂಡ ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಸಾಂಬ ಸದಾಶಿವರ ಪ್ರಾರ್ಥನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಕೆಲಸ ಕಾರ್ಯಗಳಲ್ಲಿ ಸಹಕಾರ, ಹಿರಿಯರ ಸಹಕಾರ, ಉತ್ತಮರ ಒಂದು ಮಾರ್ಗದರ್ಶನ ಸಿಗುವ ಸಾಧ್ಯತೆ ಚೆನ್ನಾಗಿದೆ. ಈ ದಿವಸ ನಿಮಗೆ ಮಾತಿನ ಕೌಶಲ್ಯವೂ ಚೆನ್ನಾಗಿದೆ. ಮತ್ತು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಪರಿಶ್ರಮ ಜಾಸ್ತಿ, ಹೆಚ್ಚಿನ ಹೊರೆ ಬಂದ್ಬಿಡೋ ಸಾಧ್ಯತೆ ಇರ್ತದೆ. ಮತ್ತು ಸ್ತ್ರೀಯರ ನಡುವೆ ಘರ್ಷಣೆಗಳು, ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು, ಇದನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರ ವಹಿಸಿ, ಆರೋಗ್ಯದ ವಿಚಾರದಲ್ಲಿ ಗಮನ ಇರಲಿ. ನಿಮಗೂ ಕೂಡ ಸ್ಕಿನ್ ಅಲರ್ಜಿ ಆಗೋ ಸಾಧ್ಯತೆ ಇದೆ, ಹುಷಾರು. ಪ್ರಾರ್ಥನೆಗೆ ದುರ್ಗಾ ಕವಚ, ಅದನ್ನು ಹೇಳ್ಕೊಳ್ಳಿ, ಈ ದಿವಸ ಅನುಕೂಲ ಆಗುತ್ತೆ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಅಸಮಾಧಾನ ಇರ್ತದೆ. ನಿಮ್ಮ ಜಾಣ್ಮೆಯನ್ನು ಇನ್ನೊಬ್ಬರು ಉಪಯೋಗಿಸ್ಕೊಂಡು ನಿಮಗೆ ತೊಂದರೆ ಮಾಡಿಬಿಡೋ ಸಾಧ್ಯತೆ ಇರ್ತದೆ. ನೀವು ಹೇಳಿಕೊಟ್ಟಿದ್ದು ಆದರೆ ಅವ್ರಿಗೆ ತೊಂದರೆ ಆಯಿತು, ಆ ರೀತಿಯಲ್ಲಿ ಆಗಿಬಿಡೋ ಸಾಧ್ಯತೆ ಇರ್ತದೆ, ಹುಷಾರು. ಈ ದಿವಸ ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿಯ ವಾತಾವರಣ, ಅವರಿಂದಾಗಿ ಅಸಮಾಧಾನ ಆಗಿಬಿಡುತ್ತೆ. ಈ ದಿವಸ ಪಾಪ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ಬಿಡುತ್ತೆ, ಅವರ ಒಂದು ಚೇಷ್ಟೆಯೋ ಮತ್ತೊಂದೋ ಇದು ನಿಮಗೆ ತಟ್ಕೊಳ್ಳೋಕ್ಕಾಗಲ್ಲ, ಹಾಗಾಗ ಸಾಧ್ಯತೆ ಇದೆ. ಇನ್ನು ಈ ದಿವಸ ಸ್ವಲ್ಪ ಅಲದಾಟವೂ ಇದೆ, ಕಾಲಿಗೆ ಪೆಟ್ಟಾಗೋದು, ಕಾಲಿಗೆ ತೊಂದರೆ ಬರೋದು ಸಾಧ್ಯತೆ ಸೂಚಿಸ್ತಾ ಇದೆ. ಆತ್ಮೀಯರ ಜೊತೆಗೆ ಜಗಳ ಆಡ್ಕೊಂಡ್ಬಿಡ್ತೀರ, ಅದರ್ಧ ನಿಮಗೆ ತೊಂದರೆ ಆಗಿಬಿಡುತ್ತೆ. ಇದಕ್ಕೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಇದು ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ತಾಯಿಯ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಹುಷಾರು. ಮತ್ತು ತಾಯಿ ಬಂಧುಗಳ ಜೊತೆಗೆ ಜಗಳ, ಘರ್ಷಣೆ, ಅಸಮಾಧಾನ ಜೊತೆಗೆ ಇರ್ತಾರೆ, ಆದರೆ ಯಾಕೋ ಸಹಿಸೋಕ್ಕಾಗಲ್ಲ. ಕೆಲವೊಮ್ಮೆ ಹಾಗಾಗುತ್ತೆ, ಮನೆಗೆ ಬಂದಿರ್ತಾರೆ, ಯಾಕಾದರೂ ಬಂದ್ರಪ್ಪ ಅಂತ, ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಈ ದಿವಸ. ನಿಮಗೆ ಕಿರಿಕಿರಿ, ಮನೆಯಿಂದ ಹೊರಟೋಗ್ಬೇಡ ಅಂತ, ಆ ರೀತಿಯಲ್ಲಿ ಆಗುತ್ತೆ. ಮತ್ತು ಭೂ ವ್ಯವಹಾರಗಳ ಸ್ವಲ್ಪ ತೊಂದರೆಗಳು, ಏನೋ ಅಶುಭ ಸೂಚನೆ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿದೆ, ಹುಷಾರಾಗಿರಿ. ವಾಟರ್ ಇನ್ಫೆಕ್ಷನ್ ನಿಮಗೂ ಇದೆ, ನೀರಿನ ಪ್ರಮಾದಗಳು ಉಂಟಾಗಬಹುದು, ಹುಷಾರು, ಎಚ್ಚರ ವಹಿಸಿ. ಪ್ರಾರ್ಥನೆಗೆ ಅಮ್ಮನವ್ರ ಪ್ರಾರ್ಥನೆಯನ್ನೇ ಮಾಡಿ, ಅಮ್ಮನವ್ರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ, ಉದ್ದು ಸಮರ್ಪಣೆ ಮಾಡಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ವಿಶೇಷವಾದ ಅನುಕೂಲಗಳು, ಸ್ವಲ್ಪ ಮಟ್ಟಿಗೆ ತೊಡಕು ಇದೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಬಹಳ ಒಳ್ಳೆಯದು. ಇನ್ನು ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಶಿಲ್ಪಶಾಸ್ತ್ರಜ್ಞರಿಗೆ ತುಂಬ ಅನುಕೂಲದ ಒಂದು ಲಕ್ಷಣ, ವಿಶೇಷ ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ.
ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಇದೆ. ಈ ದಿವಸ ಸ್ವಲ್ಪ ಸೇವಕರ ಜೊತೆಗೆ ಕೆಲಸ ಕಾರ್ಯ ಏನೋ ಸಹಾಯ ಮಾಡೋಕ್ಕೆ ಬರ್ತಾರಲ್ಲ ಅಂಥವ್ರ ಜೊತೆಗೆ ಏನೋ ಒಂದು ಅಸಮಾಧಾನ ಅಪನಂಬಿಕೆ ಉಂಟಾಗ್ಬಿಡುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಇದೆ, ನೀರಿನ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹೊರಗೆಲ್ಲೋ ಹೋಗಿರ್ತೀರ ಪಾಪ, ಅಶುದ್ಧವಾದ ಆಹಾರ, ಅಶುದ್ಧ ನೀರು ಇವುಗಳೇ ಬಿಟ್ಟರೆ ಗತಿ ಇಲ್ಲ, ಆ ಥರ ಆಗಿಬಿಡುತ್ತೆ. ಹುಷಾರು, ಎಚ್ಚರ ವಹಿಸಿ. ಇನ್ನು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು, ಸ್ತ್ರೀಯರ ನಡುವೆ ಸ್ವಲ್ಪ ಪರಸ್ಪರ ಏನೋ ಒಂಥರ ಮನಸ್ತಾಪ ಮನಸ್ಸು ಇದ್ದು ಸೂಚಿಸ್ತಾ ಇದೆ. ಜಾಗ್ರತೆ ವಹಿಸಿ. ಇನ್ನು ಈ ದಿವಸ ತಂದೆ ಮಕ್ಕಳದಷ್ಟೇ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ತಪ್ಪದೇ ಸಾಂಬ ಸದಾಶಿವರು ಪ್ರಾರ್ಥನೆ ಮಾಡಿ. ಕುಂಭರಾಶಿಯವರಿಗೆ ಚರ್ಮ ಸಂಬಂಧಿ ತೊಂದರೆಗಳು, ಇನ್ಫೆಕ್ಷನ್ ಆಗೋ ಸಾಧ್ಯತೆ, ನಿಮಗೂ ಕೂಡ ನೀರಿನ ಅಲರ್ಜಿ ಅಂದರೆ ನೀರಿನಿಂದ ವಾಟರ್ ಇನ್ಫೆಕ್ಷನ್ಸ್ ಅಂತೀವಲ್ಲ ಅವುಗಳು ಉಂಟಾಗೋ ಸಾಧ್ಯತೆ ಹೆಚ್ಚಾಗಿದೆ. ಎಚ್ಚರ ವಹಿಸಿ. ಈ ದಿವಸ ನಷ್ಟತೆ, ಖಿನ್ನತೆ, ನೋವು, ಸೋಲು ಹೀಗಿದೆ. ಏನಂದರೆ ಗುರು ಒಬ್ಬ ಚೆನ್ನಾಗಿರೋದ್ರಿಂದ ಇದನ್ನೆಲ್ಲ ತಟ್ಕೊಳ್ಳೋ ಶಕ್ತಿಯೂ ನಿಮಗಿದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಮಕ್ಕಳಿಂದ ಈ ದಿವಸ ಸ್ವಲ್ಪ ಸಹಾಯ, ಅವ್ರ ಜೊತೆಗಿನ ಒಡನಾಟ, ಅವರ ಒಂದು ಮಾತು ಇವೆಲ್ಲ ನಿಮಗೊಂದು ಬಲ ಕೊಡುತ್ತೆ, ಅದೊಂದು ಸಮಾಧಾನ ಕೊಡುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಪ್ರಾರ್ಥನೆಗೆ ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರು ಈ ದಿವಸ ತುಂಬ ಅಲೆದಾಟ. ಮಕ್ಕಳ ಸಲುವಾಗಿ ನೋಡಿ, ಶಾಲೆದೋ ಮತ್ತೊಂದೋ ಇನ್ನೊಂದು ಏನೋ ಒಟ್ಟು ಪಾಪ ತಾಯಿಯಂದರು ಅಲೆದಾಡಿ ಸಾಕಾಗಿಬಿಡುತ್ತೆ, ಸುಸ್ತಾಗಿಬಿಡ್ತೀರ, ಆ ರೀತಿಯಲ್ಲಿದೆ. ಆತ್ಮೀಯರ ಜೊತೆಗೂ ಅಷ್ಟೇ ಸ್ವಲ್ಪ ವಿರಸ, ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಮನಸ್ತಾಪ ಸೂಚಿಸ್ತಾ ಇದೆ. ಸ್ನೇಹಿತರು ಬಂಧುಗಳಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇದೆ. ಹೀಗಾಗಿ ಬಂಧುಗಳ ಜೊತೆಗೋ ಸ್ನೇಹಿತರ ಜೊತೆಗೆಲ್ಲೋ ವಿಹಾರ ಪ್ರಯಾಣ ಹೊರಟುಬಿಟ್ಟು ಇದೇನೋ ಬೇಡ ಅಂತ ಆ ಕಡೆಗೆ ಮುಖ ಮಾಡಿಬಿಡೋ ಸಾಧ್ಯತೆ ಹೆಚ್ಚಾಗಿದೆ. ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರವಾಗಿದೆ, ಆತಂಕ ಬೇಡ. ನೀವೂ ಕೂಡ ಸಾಂಬ ಸದಾಶಿವರ ಪ್ರಾರ್ಥನೆಯನ್ನೇ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅಂಬಿಕಾನಾಥಾಯ ನಮಃ. ಈ ಮಂತ್ರ ಹೇಳಿಕೊಂಡ್ರೆ ಸಾಮಾನ್ಯವಾಗಿ ಒಂದು ಅನ್ಯೋನ್ಯತೆಯ ಭಾವನೆ ಉಂಟಾಗ್ತದೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.